ಹಾಯ್ ಎಲ್ರಿಗೂ ನಮಸ್ಕಾರ. ರಾಜೇಶ್ ಮುಡಿಪೋ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ಮತ್ತು ಇವತ್ತು ಶ್ರೇಯಸ್ ನಾವು ತಿಬಾರಿಗೆ ಹೋಗ್ತಿದ್ವಿ. ಶಿಬರೂರು ಇಲ್ಲಿಗೂ ಜಾತ್ರೆಗೆ ಹೋಗ್ತಿದ್ವಿ. ಕೋಲ ಇದೆ ನೋಡಿ. ಮೊನ್ನೆ ಸ್ಟಾರ್ಟ್ ಆಗಿದೆ, ನಿನ್ನೆ ಕೊಡಮಣಿತ ಮತ್ತು ಮುಲ್ಲಯ್ಯನವರದ್ದು ಕೋಲ ಇತ್ತು. ಇವತ್ತು ನಾವು ಜುಮಾಜಿಯದ್ದು ಕೋಲ ನೋಡ್ಲಿಕ್ಕೆ ಹೋಗ್ತಿದ್ದೇವೆ. ಬನ್ನಿ ಹೋಗೋಣ. ಅಲ್ಲಿ ಇತಿಹಾಸ ಪ್ರಸಿದ್ಧವಾದಂತಹ ಕ್ಷೇತ್ರ ಶಿಬರೂರಿನ ಇವತ್ತು ಪುಣ್ಯ ದರ್ಶನ ನಿಮಗೆಲ್ಲರಿಗೂ ಮಾಡಿಸ್ತೇವೆ. ಸೊ ಅಲ್ಲಿ ಸಿಗುವ, ಲೆಟ್ಸ್ ಗೋ. ಈಗ ನಾವು ಫೈನಲಿ ತಿಬಾರಿಗೆ ದೇವರ ಕ್ಷೇತ್ರಕ್ಕೆ ಬಂದಿದ್ದೇವೆ. ಇವತ್ತು ಈಗ ನಾವು ಫೈನಲಿ ಶಿಬರೂರು ಕ್ಷೇತ್ರಕ್ಕೆ ಬಂದಿದ್ದೇವೆ. ಜೋರು ಚಳಿ ಉಂಟು. ಇಲ್ಲಿ ಬರುವಾಗ ನಾವು ಈಗ 10 ಕಾಲು ಆಯಿತು. ಈಗ ಇಲ್ಲಿ ಅಲ್ಲಿ ಕೋಲ ನಡೀತಾ ಉಂಟು, ನಾವು ತೋರಿಸ್ತೇವೆ ಬನ್ನಿ. ನೋಡ್ಬೋದು ಜನ ಸಾಗರ. ಅದಕ್ಕೆ ಹೇಳುದು ತಿಗಲಿತ್ತಿನ ತಿಬಾರ್ ಜಾತ್ರೆ ಅಂತ. ಅಂದರೆ ಅಷ್ಟು ಜನ ಸಂದಣಿ ಇರ್ತದೆ ಇಲ್ಲಿ. ಇವತ್ತು ಸ್ವಲ್ಪ ಕಮ್ಮಿ. ಅಷ್ಟು ದಿನ ಇಲ್ಲಿ ಜನ ಸಾಗರನೇ ಇರ್ತದೆ, ಕಾಲಾಗಲಿಕ್ಕೆ ಜಾಗ ಇರುವುದಿಲ್ಲ. ಅಷ್ಟು ಒಂದು ಪವಿತ್ರ ಇರುವಂತಹ ಕ್ಷೇತ್ರ ಶಿಬರೂರು. ಇಲ್ಲಿ ನೋಡ್ಬೋದು ದ್ವಾರ ಏತು ಮಲ್ಲ ಉಂಟು. ನಾವು ಒಳಗಡೆ ಹೋಗಿ ಬಂದ್ವಿ. ತುಂಬಾನೇ ರಶ್ ಇದೆ ಒಳಗಡೆ. ಹಾಗೆ ಈಗ ಎಲ್ಲಿ ಹೋಗುದು? ಕೆಳಗೆ ಅಲ್ಲಿ ಎಲ್ಲ ಪ್ರಸಾದ ಮತ್ತು ತೀರ್ಥ ಅಲ್ಲಿ ಸಿಗ್ತದೆ. ಕೆಳಗಡೆ ಅಲ್ಲ, ಏತ ಉಂಟು, ಏತದಲ್ಲಿ ನೀರು ಸಿಗ್ತದೆ. ನಮ್ಮ ಜೊತೆ ಧ್ರುವಿ ಪೆರ್ಗಡೆ ಅವರು ಇದ್ದಾರೆ. ಮಾತಾಡಿ ನಮ್ಮ ಚಾನಲ್ ಬಗ್ಗೆ ಏನಾದರೂ ಸ್ವಲ್ಪ. Okay, this is Raju, one of my junior come my friend. ಸೊ ಇವರ ಚಾನಲ್ಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ಡಿಫ್ರೆಂಟ್ ವ್ಲಾಗ್ಸ್ ಎಲ್ಲ ನಿಮಗೆ ಮಾಡ್ತಾ ಇರ್ತಾರೆ. ಸೊ ಆಲ್ ದಿ ಬೆಸ್ಟ್ ರಾಜು, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು, ಬಾಯ್ ಬಾಯ್. ಈಗ ನಾವು ಹೋಗ್ತಿರೋದು ಇನ್ನೊಂದು ಇಲ್ಲಿ ಅದು ಸಂಬಂಧಪಟ್ಟ ಇನ್ನೊಂದು ದೇವಸ್ಥಾನಕ್ಕೆ. ಅಲ್ಲಿ ಒಂದು ತೀರ್ಥದ ಬಾವಿ ಇದೆ. ಮತ್ತು ಇಲ್ಲಿ ಆ ತೀರ್ಥ ಬಾವಿದ್ದು ಅದು ನೀರೇ ತೀರ್ಥ. ಹಾಗೂ ಇಲ್ಲಿ ಸಿಗುವಂತಹ ಮಣ್ಣೆ ಇಲ್ಲಿ ಅದು ಗಂಧ. ತುಂಬಾನೇ ಹಸಿವಾಗಿತ್ತು, ಅದಕ್ಕೋಸ್ಕರ ಗೋಬಿ ಮಂಚೂರಿ ತಿನ್ಲಿಕ್ಕೆ ಹೋದೆ. ಗೋಬಿ ಮಂಚೂರಿ ತಿನ್ಲಿಕ್ಕೆ ಹೋದೆ. ಅದು ಮತ್ತೆ ನೋಡು, ಈಗ ಊಟ ಮಾಡುವ. ಅಲ್ಲಿ ಊಟ ಇದ್ದ ಬಂದ್ವಿ. ಒಂದು ಪಾಯಸ ಇತ್ತು, ಮತ್ತೆ ಊಟ ಇರಲಿಲ್ಲ. ಅದಕ್ಕೆ ಗೋಬಿಗೆ ಬಂದ್ವಿ. ಪಾಯಸ ಚೂಚೂರು ತಿಂದ್ವಿ. ಮತ್ತೆ ಈಗ ನಾವು ಗೋಬಿ ತಿನ್ಲಿಕ್ಕೆ ಬಂದಿದ್ದೇವೆ. ಅದು ಹೊಟ್ಟೆ ಫುಲ್ ಆಗಲಿಲ್ಲ. ಗೋಬಿ ತಿನ್ನುವ. ಒಂದು ಗೋಬಿಗೋಸ್ಕರ ಅರ್ಧ ಗಂಟೆ ಬಂತು. ಬರ್ತೇನೆ.
ತಿಂದು ಹೊರಡುದ ನಾವು ನಾವು ಹೊರಡುವ.